ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಬಸಂತ ಕನ್ನಡ ವ್ಲಾಗ್ಗೆ ಸ್ವಾಗತ. ಇವತ್ತು ನಾವು ಜಗತ್ತಿನ ಪ್ರಸಿದ್ಧ ವೈಷ್ಣವ ಕ್ಷೇತ್ರಗಳಲ್ಲಿ ಒಂದಾದ ಒಡಿಶಾದ ಪೂರಿಯಲ್ಲಿರುವ ಶ್ರೀ ಜಗನ್ನಾಥ ಸ್ವಾಮಿಯ ಮಹಿಮೆ, ಇತಿಹಾಸ ಮತ್ತು ವಿಶೇಷತೆಗಳನ್ನು ತಿಳ್ಕೊಳ್ಳೋಣ. ಶ್ರೀ ಜಗನ್ನಾಥ ಎಂದರೆ ಜಗತ್ತಿನ ಒಡೆಯ, ಭಕ್ತರ ಕಷ್ಟಗಳನ್ನು ನಿವಾರಿಸಿ ಎಲ್ಲರಿಗೂ ಕರುಣೆ ತೋರುವ ದೇವರೆಂದು ಭಕ್ತರು ನಂಬುತ್ತಾರೆ. ಪ್ರತಿದಿನ ಲಕ್ಷಾಂತರ ಜನರು ಜಗನ್ನಾಥನ ನಾಮವನ್ನು ಸ್ಮರಿಸಿ ತಮ್ಮ ದಿನವನ್ನು ಆರಂಭಿಸುತ್ತಾರೆ. ಪೂರಿ ಜಗನ್ನಾಥ ದೇವಸ್ಥಾನವು ಭಾರತದ 4 ಧಾಮಗಳಲ್ಲಿ ಒಂದಾಗಿದೆ. ಈ ಕ್ಷೇತ್ರವು ಸಾವಿರಾರು ವರ್ಷಗಳಿಂದ ಭಕ್ತಿಯ ಕೇಂದ್ರವಾಗಿದೆ. ಇಲ್ಲಿ ಶ್ರೀ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರ ದೇವಿಯರನ್ನು ಒಟ್ಟಿಗೆ ಪೂಜಿಸಲಾಗುತ್ತದೆ. ಈ ರೂಪವು ಭಾರತದಲ್ಲೇ ಅತ್ಯಂತ ವಿಶಿಷ್ಟವಾಗಿದೆ. ಜಗನ್ನಾಥನ ವಿಗ್ರಹಗಳು ಮರದಿಂದ ಮಾಡಲ್ಪಟ್ಟಿವೆ. ಇದು ಅತ್ಯಂತ ಅಪರೂಪದ ಸಂಪ್ರದಾಯವಾಗಿದೆ. ಕೆಲವು ವರ್ಷಗಳಿಗೊಮ್ಮೆ ವಿಶೇಷ ಶಾಸ್ತ್ರೋಕ್ತ ವಿಧಾನದ ಪ್ರಕಾರ ಹೊಸ ಮರದ ವಿಗ್ರಹಗಳನ್ನು ನಿರ್ಮಿಸಿ ಪ್ರತಿಷ್ಠಾಪಿಸಲಾಗುತ್ತದೆ. ಈ ಆಚರಣೆಯನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಪೂರಿ ರಥಯಾತ್ರೆ ವಿಶ್ವ ಪ್ರಸಿದ್ಧವಾಗಿದೆ. ಈ ಸಂದರ್ಭದಲ್ಲಿ ಮೂರು ಭವ್ಯ ರಥಗಳಲ್ಲಿ ಶ್ರೀ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರ ದೇವಿಯರು ನಗರ ಸಂಚಾರ ಮಾಡುತ್ತಾರೆ. ಲಕ್ಷಾಂತರ ಭಕ್ತರು ರಥದ ಹಗ್ಗವನ್ನು ಎಳೆಯುವ ಭಾಗ್ಯವನ್ನು ಪಡೆದುಕೊಳ್ಳುತ್ತಾರೆ. ಎಲ್ಲೆಲ್ಲಿಂದನೋ ಬಂದು ಆ ಹಗ್ಗ ಎಳೆದು ಆ ಭಾಗ್ಯವನ್ನು ಪಡೆದುಕೊಳ್ಳುತ್ತಾರೆ. ಈ ಸೇವೆ ಮಹಾಪುಣ್ಯವನ್ನು ನೀಡುತ್ತದೆ ಎಂಬ ಒಂದು ನಂಬಿಕೆ ಕೂಡ ಇದೆ. ಈ ಕ್ಷೇತ್ರದಲ್ಲಿ ಪ್ರಸಾದಕ್ಕೂ ವಿಶೇಷ ಮಹತ್ವವಿದೆ. ಭಕ್ತಿ ಭಾವದಿಂದ ಅರ್ಪಿಸಿದ ಮಹಾಪ್ರಸಾದವನ್ನು ಸಾವಿರಾರು ಜನರು ಪ್ರತಿದಿನ ಸ್ವೀಕರಿಸುತ್ತಾರೆ. ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಒಂದೇ ಭಾವದಿಂದ ಪ್ರಸಾದವನ್ನು ಸ್ವೀಕರಿಸುವುದು ಈ ಕ್ಷೇತ್ರದಲ್ಲಿ ವಿಶೇಷತೆ. ಶ್ರೀ ಜಗನ್ನಾಥನು ಭಕ್ತರ ಮನಸ್ಸಿನ ಪ್ರಾರ್ಥನೆಯನ್ನು ಆಲಿಸುವ ಕರುಣಾಮೂರ್ತಿ ಎಂದೇ ಹೇಳಲಾಗುತ್ತದೆ. ಅಂದರೆ ನಂಬಿಕೆ, ಭಕ್ತಿ ಮತ್ತು ಸತ್ಯದ ಮಾರ್ಗದಲ್ಲಿ ನಡೆಯುವವರಿಗೆ ಅವರ ಕೃಪೆ ಸದಾ ಇರುತ್ತದೆ ಎಂದು ಭಕ್ತರ ವಿಶ್ವಾಸ ಇದ್ದೇ ಇರುತ್ತೆ. ನಾವು ಸಹ ಪ್ರತಿದಿನ ಜೈ ಜಗನ್ನಾಥ ಎಂದು ಭಕ್ತಿಯಿಂದ ಸ್ಮರಿಸೋಣ. ದೇವರು ನಮ್ಮ ಕುಟುಂಬಕ್ಕೆ ಆರೋಗ್ಯ, ಸುಖ, ಶಾಂತಿ ಮತ್ತು ಸಮೃದ್ಧಿ ಕರುಣಿಸಲಿ ಎಂದು ಪ್ರಾರ್ಥಿಸೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಚಾನಲ್ಗೆ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಭಕ್ತಿ ವಿಡಿಯೋಗಳಿಗಾಗಿ ನಮ್ಮೊಂದಿಗೆ ಇರಿ. ಬಾಯ್.